Hello everyone, my name is Pooja, Assistant Professor of Commerce, YER Government First Grade College. So in last video, we discussed about the brief introduction of accounting software and tally software, the meaning of tally, features, advantages, benefits, and the different versions of tally. So last ವಿಡಿಯೋದಲ್ಲಿ ಅಕೌಂಟಿಂಗ್ ಸಾಫ್ಟ್ವೇರ್ ಅಂದ್ರೆ ಏನಂತ ಇಂಟ್ರೊಡಕ್ಷನ್ ನೋಡ್ಕೊಂಡ್ವಿ, ದೆನ್ ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡ್ವಿ, ಲೈಕ್ ಮೀನಿಂಗ್ ಆಗಿರ್ಬೋದು, ಫೀಚರ್ಸ್, ಅಡ್ವಾಂಟೇಜಸ್, ಬೆನಿಫಿಟ್ಸ್ ಅಂಡ್ ಡಿಫರೆಂಟ್ ವರ್ಷನ್ಸ್ ಆಫ್ ಟ್ಯಾಲಿ. And now we are using Tally ERP9 with GST features. And in this video, we are going to learn how to which are the hardware, which are the required hardware, and preparation for installation of Tally software and installation. ಈ ವಿಡಿಯೋದಲ್ಲಿ ಏನ್ ಕಲ್ತ್ಕೊಳ್ತೀವಿ ಅಂತಂದ್ರೆ ಟ್ಯಾಲಿನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಏನ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಇದೆ, ಪ್ಲಸ್ ಅದನ್ನ ಯಾವ ತರ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂಡ್ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲ್ತ್ಕೊಳ್ತಾ ಹೋಗೋಣ. ನಿಮ್ಮ ಪಿ ಸಿ, ನಿಮ್ಮ ಕಂಪ್ಯೂಟರ್ ಅಲ್ಲಿ ಯಾವ ತರ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸೊ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತೀವಿ. ಲೆಟ್ಸ್ ಮೂವ್ ಆನ್. So first, we need to see which are the hardware requirements for Tally ERP9 software. So Tally ERP9 software ಅನ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಕಂಪ್ಯೂಟರ್ಸ್ ಅಲ್ಲಿ ಏನ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. To install Tally ERP9, the user needs to have administrator rights, create, write, update, modify, and delete permissions. So ನೀವು ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಯಾರದು ಹೋಸ್ಟ್ ಇರ್ತಾರೆ ಅಥವಾ ಓನರ್ ಇರ್ತಾರೆ, ಅವ್ರ ಕಡೆಯಿಂದ ನಿಮ್ಗೆ ರೈಟ್ಸ್ ಯೂನಿಟ್ ಅದನ್ನ ಆಕ್ಸೆಸ್ ಮಾಡೋದಕ್ಕೆ ಅಥವಾ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ನೀಡ್ ಟು ಹ್ಯಾವ್ ಅ ರೈಟ್ಸ್ ತಗೊಳ್ಬೇಕಾಗುತ್ತೆ. ಅಂಡ್ multilingual users must ensure that the operating system supports multiple languages. The hardware requirements and operating system required for a client server and standalone computer are as described below. So ನೀವು ಟ್ಯಾಲಿಯನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಸೊ ನಿಮ್ಮ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಏನೇನು ಇರ್ಬೇಕಂತ ನೋಡ್ತಾ ಹೋಗೋಣ. ಪ್ರೊಸೆಸರ್ ಇಂಟೆಲ್ ಪೆಂಟಿಯಮ್ 4 ಆರ್ ಅಬೋವ್ ಅಂಡ್ ಇಕ್ವಿವಲೆಂಟ್. ದೆನ್ ರ್ಯಾಮ್ ನಿಮ್ಮ ಸ್ಟೋರೇಜ್ ಎಷ್ಟು ಇರ್ಬೇಕಂತಂದ್ರೆ 512 MB ಆರ್ ಮೋರ್, 512 ಮೆಗಾಬೈಟ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ದೆನ್ ಹಾರ್ಡ್ ಡಿಸ್ಕ್ ಸ್ಪೇಸ್ ಎಷ್ಟು ಇರ್ಬೇಕಂತಂದ್ರೆ 60 ಮೆಗಾಬೈಟ್ಸ್ ಮಿನಿಮಮ್, ಸೊ ಅದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಇರ್ಬೋದು ಎಕ್ಸ್ಕ್ಲೂಡಿಂಗ್ ಡೇಟಾ. ಸೊ ದೆನ್ ಮಾನಿಟರ್, ಸೊ ಅದ್ರ ರೆಸಲ್ಯೂಷನ್ ಎಷ್ಟು ಇರ್ಬೇಕಂತಂದ್ರೆ ಮಾನಿಟರ್ದು 1024x768 ಆರ್ ಹೈಯರ್ ರೆಸಲ್ಯೂಷನ್ ಮಾನಿಟರ್ ಸ್ಕ್ರೀನ್ ಎಷ್ಟಿರ್ಬೇಕಂತ. ದೆನ್ ಆಪರೇಟಿಂಗ್ ಸಿಸ್ಟಮ್ ಮೈಕ್ರೋಸಾಫ್ಟ್ ವಿಂಡೋಸ್ 7, ವಿಸ್ಟಾ, XP 2003, 2000, NT, ME 98. ಸೊ ಇವಾಗ ಬರ್ತಾಗತಕ್ಕಂಥ ರೀಸೆಂಟ್ ಆಲ್ ದಿ ವರ್ಷನ್ಸ್ ಅಲ್ಲಿ ನೀವು ಟ್ಯಾಲಿಯನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಸೊ ನಾವು ಇವಾಗ ಇನ್ಸ್ಟಾಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ಯಾಲಿ ಅಂಡ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಅನ್ನ ನೋಡಿದ್ವಿ ಏನೇನು ಇರ್ಬೇಕು ಅನ್ನೋದನ್ನ. ನೆಕ್ಸ್ಟ್ ಯಾವ ತರ ಟ್ಯಾಲಿ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದನ್ನ ನೋಡ್ತಾ ಹೋಗೋಣ. ಬಿಫೋರ್ ದಟ್, ಟ್ಯಾಲಿ ಸಾಫ್ಟ್ವೇರ್ ಅಂತ ಬಂದಾಗ ವಿ ಹ್ಯಾವ್ 2 types ಆಫ್ ಲೈಸೆನ್ಸಿಂಗ್ ಪಾಲಿಸೀಸ್. ಸೊ 2 types ಆಫ್ ಟ್ಯಾಲಿ ಲೈಸೆನ್ಸಿಂಗ್ ಪಾಲಿಸೀಸ್ ಆರ್ ಅವೈಲೇಬಲ್. ಸೊ ದ ಫಸ್ಟ್ ಇಸ್ ಟ್ಯಾಲಿ ಸಿಲ್ವರ್ ಫಾರ್ ಸಿಂಗಲ್ ಯೂಸರ್. ಟ್ಯಾಲಿ ಸಿಲ್ವರ್ ಅಂದ್ರೆ ಓನ್ಲಿ ಒನ್ ಪರ್ಸನ್ ಕ್ಯಾನ್ ಯೂಸ್, ಓನ್ಲಿ ಒನ್ ಯೂಸರ್ ಕ್ಯಾನ್ ಯೂಸ್. ಟ್ಯಾಲಿ ಗೋಲ್ಡ್ ಇಸ್ ಫಾರ್ ಮಲ್ಟಿ ಯೂಸರ್, ಎಷ್ಟು ಜನ ಬೇಕಾದ್ರೂ ಯೂಸ್ ಮಾಡ್ಬೋದು. ಒಂದೇ ಲೈಸೆನ್ಸ್ ಒಂದ್ಸಲ ಪರ್ಚೇಸ್ ಮಾಡಿದ್ರೆ ಅದನ್ನ ಎಷ್ಟು ಜನ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ನೋಡ್ತಾ ಹೋಗೋಣ ವಾಟ್ ಈಸ್ ಟ್ಯಾಲಿ ಸಿಲ್ವರ್ ಅಂಡ್ ವಾಟ್ ಈಸ್ ಟ್ಯಾಲಿ ಗೋಲ್ಡ್. Tally Silver is for single user. The single user licensing allows deploying Tally only on one computer only, with 2 options of activating online or offline. So Tally Silver ನಿಮ್ಗೆ ಏನ್ ಪ್ರೊವೈಡ್ ಮಾಡುತ್ತೆ ಅಂದ್ರೆ, ಟ್ಯಾಲಿನ ನೀವು ಬರೀ ಒಂದ್ ಕಂಪ್ಯೂಟರ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ, ಓನ್ಲಿ ಒಂದ್ ಕಂಪ್ಯೂಟರ್ ಅಲ್ಲಿ ಆಪರೇಟ್ ಮಾಡೋದಕ್ಕೆ ಸಾಧ್ಯ. ಅಂಡ್ ನಿಮ್ಗೆ 2 ಆಪ್ಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಒಂದು ಆನ್ಲೈನ್ ಅಲ್ಲಿ ಆದ್ರೂ ಮಾಡ್ಬೋದು ಅಂಡ್ ಆಫ್ಲೈನ್ ಅಲ್ಲಿ ಕೂಡ ನೀವು ಟ್ಯಾಲಿನಲ್ಲಿ ವರ್ಕ್ ಮಾಡ್ಬೋದು, ಆಕ್ಟಿವೇಶನ್ ಮಾಡ್ಕೊಳ್ಬಹುದು. ಅಂಡ್ ಟ್ಯಾಲಿ ಗೋಲ್ಡ್ ಇಸ್ ಫಾರ್ ಮಲ್ಟಿ ಯೂಸರ್, ಅಂದ್ರೆ ನೀವು ಬರೀ ಒಂದ್ ಕಂಪ್ಯೂಟರ್ಸ್ ಅಲ್ಲ, ಮೆನಿ ಕಂಪ್ಯೂಟರ್ಸ್ ದ ಸೇಮ್ ನೆಟ್ವರ್ಕ್. ಮಲ್ಟಿ ಯೂಸರ್ ವರ್ಷನ್ ಆಫ್ ಟ್ಯಾಲಿ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆನ್ ಅ ನೆಟ್ವರ್ಕ್ ಹ್ಯಾವಿಂಗ್ ಎನಿ ನಂಬರ್ ಆಫ್ ಮೆಷಿನ್ಸ್. ಎಷ್ಟು ಕಂಪ್ಯೂಟರ್ಸ್ ಆದ್ರೂ ಇರ್ಬೋದು, ನೆಟ್ವರ್ಕ್ ಒಂದು ನೆಟ್ವರ್ಕ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ವರ್ಕಿಂಗ್ ವಿತ್ ಡಿಫರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ ಲೈಕ್ NT, Win95, 98, Win2000 ಡಿಫರೆಂಟ್ ವರ್ಷನ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಅಂಡ್ ಇವಾಗ ಇನ್ ಜನರಲ್ ಟ್ಯಾಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಟ್ಯಾಲಿ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಯು ಹ್ಯಾವ್ ಟು ಡೌನ್ಲೋಡ್ ದಿ ಟ್ಯಾಲಿ, ಅಥವಾ ನೀವು CD ನಲ್ಲಿ ಪರ್ಚೇಸ್ ಮಾಡ್ಬೋದು, ಆರ್ ಯು ಕ್ಯಾನ್ ಡೌನ್ಲೋಡ್ ಇಟ್ ರೆಸ್ಪೆಕ್ಟಿವ್ ವೆಬ್ಸೈಟ್ ಹೋಗಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ಸೊ ಟ್ಯಾಲಿಯನ್ನ ಡೆವಲಪ್ ಮಾಡೋದು ಟ್ಯಾಲಿ ಸೊಲ್ಯೂಷನ್ಸ್ ಅವರು.
So Tally Solutions website ಹೋದ್ರೆ you can easy authorized Tally software. So refer these below steps to download Tally ERP9 software. Tally ERP9 software can be downloaded from the official website of Tally Solutions. ನಾನು ಆಲ್ರೆಡಿ ಹೇಳ್ತೀನಿ ಟ್ಯಾಲಿಯನ್ನು ಡೆವಲಪ್ ಮಾಡೋದು ಯಾರು ಅಂತಂದ್ರೆ ಟ್ಯಾಲಿ ಸೊಲ್ಯೂಷನ್ಸ್, ದಟ್ ಈಸ್ https://tallysolutions.com. So ಈ ವೆಬ್ಸೈಟ್ ಹೋದ್ರೆ it is official website of the Tally Solutions, and from here you can download the Tally. Choose the option of downloads from the menu. Choose the option Tally ERP9. Now download the latest version of Tally ERP9 by choosing the option install now or download for later. By choosing the option install now enables to install the Tally through online. By choosing the option download for later enables to download the Tally software into your system and using install using customizing settings. So ನಾನು ನಿಮಗೆ ಇದಕ್ಕಿಂತ ಸೊ ವಿಲ್ ಗೋ ಪ್ರಾಕ್ಟಿಕಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ತರ ಇನ್ಸ್ಟಾಲ್ ಮಾಡಬಹುದು ಅಂತ. ಸೊ ನಾನೇನ್ ಮಾಡಿದೆ ಅಂದ್ರೆ ಐ ವಿಲ್ ಗೋ ಟು ಗೂಗಲ್ ಕ್ರೋಮ್ ಅಂಡ್ ಐ ವಿಲ್ ಗಿವ್ ಡೌನ್ಲೋಡ್ ಟ್ಯಾಲಿ ERP9. ಸೊ ಕ್ರೋಮ್ ಅಲ್ಲಿ ಹೋಗಿ ನಾನು ಡೌನ್ಲೋಡ್ ಟ್ಯಾಲಿ ERP9 ಅಂತ ಕೊಟ್ಟೆ ಅಂಡ್ ಇವಾಗ ನನಗೆ ಟ್ಯಾಲಿ ERP9 ರೀಸೆಂಟ್ ವರ್ಷನ್ ಅನ್ನ ಬೇಕು. ಸೊ ಐ ವಿಲ್ ಗೋ ಟು ಸೊ tallysolutions.com ಗೆ ಹೋಗಿ ಸೊ ಅಲ್ಲಿ ಹೋದ್ರೆ ಯು ವಿಲ್ ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಡಿಫ್ರೆಂಟ್ ವರ್ಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಲೈಕ್ ಯಾವ್ದಾದ್ರು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ರೀಸೆಂಟ್ ಇವಾಗ ಯಾವ್ದೋ ಟ್ಯಾಲಿ ಪ್ರೈಮ್ ಅಂತ ನಿಮ್ಗೆ ಆಪ್ಷನ್ ಅವೈಲೇಬಲ್ ಇದೆ. ಎಕ್ಸ್ಪೀರಿಯನ್ಸ್ ನ್ಯೂ ಏಜ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಫಾರ್ ನ್ಯೂ ಏಜ್ ಬಿಸ್ನೆಸಸ್ ನೌ ವಿತ್ ಇನ್ವಾಯ್ಸಿಂಗ್ ಕ್ಯಾಪಬಿಲಿಟಿ ಕೊಟ್ಟಿದ್ದಾರೆ. ಸೊ ಅಥವಾ ನಿಮ್ಗೆ ಇದು ಬೇಡ, ಯು ವಾಂಟ್ ಅದರ್ ಒನ್ ಅಂತಂದ್ರೆ ಯು ಕ್ಯಾನ್ ಚೂಸ್ ಡಿಫ್ರೆಂಟ್ ಒನ್. ಸೊ ಟ್ಯಾಲಿ ಪ್ರೈಮ್ ರೀಸೆಂಟ್ ವರ್ಷನ್ ಅಂತ ತೋರಿಸ್ತಾ ಇದೆ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಡೌನ್ಲೋಡ್ ಟ್ಯಾಲಿ ERP9 ರಿಲೀಸ್ 5.0 ವರ್ಷನ್. ಸೊ ಅದನ್ನ ನನ್ಗೆ ಇವಾಗ ಬೇಕು. ಸೊ ವಾಟ್ ಐ ವಿಲ್ ಯು ಕ್ಯಾನ್ ಸಿ ಟ್ಯಾಲಿ ERP9 ಸಿಲ್ವರ್, ಟ್ಯಾಲಿ ERP9 ಗೋಲ್ಡ್, ಸೊ tally.net different versions are available. So I will go with the Tally ERP9 release 5.0. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಇನ್ಸ್ಟಾಲ್ ನೌ ಅಂತ ಕೊಡಿ. ಇನ್ಸ್ಟಾಲ್ ನೌ ಅಂತ ಕೊಟ್ರೆ ಯು ವಿಲ್ ಗೆಟ್ ಆಪ್ಷನ್ ಲೈಕ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ನಿಮ್ಮ ಟ್ಯಾಲಿ ಸಾಫ್ಟ್ವೇರ್ ಡೌನ್ಲೋಡ್ ಆಗ್ತಾ ಇದೆ. ನೌ ಇಟ್ ಇಸ್ ರೆಡಿ ಟು ಓಪನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಟಪ್ ನಿಮಗೆ ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ಓಪನ್ ಆದ ತಕ್ಷಣ ನಿಮ್ಗೆ ಇಟ್ ವಿಲ್ ಆಸ್ಕ್ ಯು ಲೈಕ್ ಡು ಯು ವಾಂಟ್ ಟು ಅಲೋ ದಿಸ್ ಆಪ್ ಟು ಮೇಕ್ ಚೇಂಜಸ್ ಟು ಯುವರ್ ಡಿವೈಸ್. ಸೊ ನೀವು ಎಸ್ ಕೊಟ್ರೆ ಮಾತ್ರ ಇನ್ಸ್ಟಾಲ್ ಆಗುತ್ತೆ, ನೋ ಕೊಟ್ರೆ ಇಟ್ ವಿಲ್ ನಾಟ್ ಇನ್ಸ್ಟಾಲ್ ಟು ಯುವರ್ ಸಿಸ್ಟಮ್. ಗಿವ್ ಎಸ್. ಓಕೆ, ನೀವು ಎಸ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ತರ ಒಂದು ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ, ಒಂದು ವಿಸರ್ಡ್. ಸೊ ದಿಸ್ ಇಸ್ ಟ್ಯಾಲಿ ERP9 ಇನ್ಸ್ಟಾಲ್ ಆಗೋದಕ್ಕೆ ನಿಮ್ಗೆ ಕೇಳ್ತಕ್ಕಂಥ ಆಪ್ಷನ್. ನೌ ಯು ಹ್ಯಾವ್ ಟು ಕ್ಲಿಕ್ ಆನ್ ಇನ್ಸ್ಟಾಲ್. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಬಿ ಇನ್ಸ್ಟಾಲಿಂಗ್ ಇನ್ ಯುವರ್ ಸಿಸ್ಟಮ್. ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಬೆಸ್ಟ್ ಇನ್ ಕ್ಲಾಸ್ ಸ್ಪೀಡ್ ಅಂಡ್ ರಿಲಿಯಬಿಲಿಟಿ. And Tally, this logo you can see, this is logo and this is logo, power of simplicity. And features will not be the one of the feature of Tally is simplicity. It is easy to simple to use and easy to understand.
ನಿಮ್ ಟ್ಯಾಲಿ ಇವಾಗ ಡೌನ್ಲೋಡ್ ಇನ್ಸ್ಟಾಲ್ ಆಗ್ತಾ ಇದೆ ನಿಮ್ ಸಿಸ್ಟಮ್ಗೆ. ಸೊ ಅಷ್ಟೊಳಗಡೆ ವಿಲ್ ಗೋ ಟು ಹಿಯರ್. ಸೊ ನಾನು ಆಲ್ರೆಡಿ ಹೇಳಿದೆ ಇನ್ಸ್ಟಾಲ್ ಆದ ಈ ತರ ನಿಮ್ಗೆ ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಂಡ್ ಇನ್ಸ್ಟಾಲ್ ಆಪ್ಷನ್ ಕೇಳುತ್ತೆ, ಕ್ಲಿಕ್ ಆನ್ ಇನ್ಸ್ಟಾಲ್ ಅಂಡ್ ಇವಾಗ ನಮ್ದು ಕೂಡ ಡೌನ್ಲೋಡ್ ಇನ್ಸ್ಟಾಲ್ ಆಗ್ತಾ ಇದೆ ಸಿಸ್ಟಮ್ ಅಲ್ಲಿ. ಒನ್ಸ್ ಇಟ್ ಇಸ್ ಡನ್, ಓಕೆ ಇನ್ಸ್ಟಾಲ್ ಆದ್ಮೇಲೆ ಸೇಮ್ ಇಲ್ಲಿ ಏನ್ ಇಮೇಜ್ ಇದೆ ನಿಮ್ಗೆ ಅದೇ ತರ ಡಿಸ್ಪ್ಲೇ ಆಗುತ್ತೆ. ಕ್ಲಿಕ್ ಆನ್ ಡನ್. ಡನ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೀವು ಡನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಟ್ಯಾಲಿ ಸಾಫ್ಟ್ವೇರ್ ನಿಮ್ಮಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ಐ ವಿಲ್ ಶೋ ಹಿಯರ್. ಓಕೆ ನಿಮ್ಮ ಟ್ಯಾಲಿ ನೌ ಇಟ್ ಇಸ್ ರೆಡಿ, ಇನ್ಸ್ಟಾಲ್ ಆಗಿದೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ಆರ್ ಅವೈಲೇಬಲ್. ಸೊ ಟ್ಯಾಲಿ ವೆಬ್ಸೈಟ್ ಆಕ್ಟಿವೇಟ್ ಲೈಸೆನ್ಸಿಂಗ್, reactivate, different options are available. So I will click on activate license. ನಿಮ್ಗೆ ಎಷ್ಟೊಂದು ವೇ ಆಪ್ಷನ್ಸ್ ಅವೈಲೇಬಲ್ ಇದೆ. ಎಕ್ಸ್ಪೋರ್ಟ್ ಇಮೇಲ್, ಅಪ್ಲೋಡ್, ಶಾಪ್, ಲ್ಯಾಂಗ್ವೇಜ್, ಕಂಟ್ರೋಲ್ ಸೆಂಟರ್. ಸೊ ವೇರಿಯಸ್ ಆಪ್ಷನ್ಸ್ ಆರ್ ಅವೈಲೇಬಲ್. ಸೊ ಇವಾಗ ವಾಟ್ ಐ ವಿಲ್ ಡೂ ಇಸ್, now your tally is opening. So this is how your tally screen. First you have to do is activate license. Okay, now your tag ಸೊ ನೀವು ಟ್ಯಾಲಿ ಇನ್ಸ್ಟಾಲ್ ಆಯ್ತು. ಸೊ ಇಷ್ಟು ಇನ್ಸ್ಟಾಲ್ ಆದ್ಮೇಲೆ ನೀವು ಅದ್ರದ್ದು ಪೇಜ್, ಫಸ್ಟ್ ಪೇಜ್ ಈ ತರ ಇರುತ್ತೆ. ಸೊ ಇದನ್ನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಏನೇನು ಆಪ್ಷನ್ಸ್ ಅನ್ನ ಯೂಸ್ ಮಾಡ್ಬೇಕಂತ. ಸೊ ಈ ವಿಡಿಯೋದಲ್ಲಿ ನೀವು ಏನ್ ಕಲ್ತ್ಕೊಂಡ್ರಿ ಅಂತಂದ್ರೆ, ಸೊ ಫಸ್ಟ್ ನಮ್ಗೆ ಏನೇನ್ ರಿಕ್ವೈರ್ಮೆಂಟ್, ಟ್ಯಾಲಿಯನ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಏನೇನ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಅಂತ ನೋಡಿದ್ವಿ. ಅಂಡ್ ನೆಕ್ಸ್ಟ್ ಫಸ್ಟ್ ಏನ್ ಮಾಡ್ಬೇಕು, ಟ್ಯಾಲಿ ERP ಡೌನ್ಲೋಡ್ ಮಾಡ್ಬೇಕಂದ್ರೆ ಟ್ಯಾಲಿ ಸೊಲ್ಯೂಷನ್ಸ್ ವೆಬ್ಸೈಟ್ ಹೋಗಿ, ಅಫಿಷಿಯಲ್ ವೆಬ್ಸೈಟ್. ಸೊ ಟ್ಯಾಲಿ ERP 9 ಅನ್ನ ಚೂಸ್ ಮಾಡಿ ಡೌನ್ಲೋಡ್ ಅನ್ನ ಕೊಡಿ. ಅಂಡ್ ಡೌನ್ಲೋಡ್ ಆದ್ಮೇಲೆ ಇಟ್ ವಿಲ್ ಕಮ್ ಟು ಯುವರ್ ಮೈ ಕಂಪ್ಯೂಟರ್ ಡೌನ್ಲೋಡ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿ ಓಪನ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಆಪ್ಷನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಐಕಾನ್ ಓಪನ್ ಆದಾಗ ಯು ಹ್ಯಾವ್ ಟು ಕ್ಲಿಕ್ ಇಟ್ ಆನ್ ಎಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಎಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇನ್ನೊಂದು ಫೋಲ್ಡರ್ ಓಪನ್ ಆಗುತ್ತೆ. ಐಕಾನ್ ಇನ್ಸ್ಟಾಲ್ ಅಂತ ಆಪ್ಷನ್ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗೋವರೆಗೂ ಹ್ಯಾವ್ ಟು ವೇಟ್. ಆಟೋಮೆಟಿಕಲ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಕ್ ಇಟ್ ಆನ್ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆದ್ಮೇಲೆ ಮತ್ತೆ ಇದೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಇಟ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಇಟ್ ವಿಲ್ ಟೇಕ್ ಟು ಯುವರ್ ಟ್ಯಾಲಿ ಸಾಫ್ಟ್ವೇರ್, ಟ್ಯಾಲಿ ಅಪ್ಲಿಕೇಶನ್ಗೆ ನಿಮ್ಮನ್ನ ತಗೊಂಡು ಹೋಗುತ್ತೆ. ಸೊ ದಿಸ್ ಇಸ್ ಅ ವೇ ಆಫ್ ಇನ್ಸ್ಟಾಲೇಷನ್ ಆಫ್ ಟ್ಯಾಲಿ ಟು ಯುವರ್ ಕಂಪ್ಯೂಟರ್. ಸೊ ಏನೇನ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟ್ಯಾಲಿನಲ್ಲಿ ಏನೇನ್ ವರ್ಕ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ.
So I hope you understood the steps in installation of Tally. So your website hogi, there is no need to buy CDs. You just our website Tally Solutions official website hogi Tally ERP 9 na choose ಮಾಡಿ download ಮೇಲೆ click ಮಾಡಿದ್ರೆ it will install options ಅನ್ನ ಕೇಳುತ್ತೆ. So one by one steps ಅನ್ನ follow ಮಾಡ್ತಾ ಹೋದ್ರೆ it will install to your system.